ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ದಿನವೂ ಮುಂದುವರೆದಿದೆ ಉತ್ಖನನ ಕಾಮಗಾರಿ. ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಉತ್ಖನನ ನಡೀತಾ ಇದೆ. ಲಕ್ಕುಂಡಿಯಲ್ಲಿ ರಿತ್ತಿಯವ್ರ ಕುಟುಂಬಸ್ಥರು ಪಾಯ ಅಗೆಯುವಾಗ ಅಲ್ಲಿ ಸುಮಾರು 65 ಲಕ್ಷ ಮೌಲ್ಯದ ಆಭರಣಗಳು ಸಿಕ್ಕಿದ್ವು. ಅಂದರೆ ಅದನ್ನು ನಿಧಿ ಅಂತಾನೆ ಕರೆದಿತ್ತು. ಈಗ ದೇವಸ್ಥಾನಗಳ ಸುತ್ತಮುತ್ತಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಇದೆ. HK ಪಾಟೀಲ್ ಅವರ ಒಂದು ಸಲಹೆಗಳು ಕೂಡ ಈ ಸಭೆಯಲ್ಲಿ ಬರುತ್ತೆ. ಪುರಾತತ್ವ ಇಲಾಖೆ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಇದೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು, ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಭಾಗಿಯಾಗ್ತಾರೆ. ಅಂದರೆ ನೋಡಿ, ಇದು ಮೊದಲಲ್ಲ, ಈ ಹಿಂದೆನೂ ಕೂಡ ಉತ್ಖನನ ಅಲ್ಲಿ ನಡೆದಿತ್ತು. 2003, 4, 5 ಹೀಗೆ ವರ್ಷಾನುಗಟ್ಟಲೆ ಆಗಿದೆ. ಏನು ಸಿಕ್ಕಿರಲಿಲ್ಲ ಅವಾಗ. ಕೆಲವು ಪುರಾತನ ವಸ್ತುಗಳು ಪತ್ತೆಯಾಗಿದ್ವು. ಈಗ ಅಂಥದ್ದೇನು ಯಾವುದೋ ಒಂದು ಮತ್ತೆ ಸಿಕ್ಕಿದೆ, ಪುರಾತನ ಒಂದು ಅವಶೇಷ. ಬಟ್ ಬಂಗಾರ ಅಂತರೂ ಸಿಕ್ಕಿಲ್ಲ ಇಲ್ಲಿವರೆಗೂ. 5-6 ಅಡಿ ಆಳಕ್ಕೆ ಹೋದರೂ ಕೂಡ ಏನು ಪತ್ತೆ ಆಗ್ತಾನೇ ಇಲ್ಲ. ಇದು 2-3 ದಿನ ನಡೆಯುವುದಲ್ಲ, ತಿಂಗಳುಗಟ್ಟಲೆ ನಡೆಯುತ್ತಿದ್ದು. 25 ಲಕ್ಷ ರೂಪಾಯಿ ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿರೋದು. ನೋಡಿ, ಈ ಲಕ್ಕುಂಡಿ ಅನ್ನೋದು ಐತಿಹಾಸಿಕವಾದಂಥ ಒಂದು ಸ್ಥಳ. ಬಾದಾಮಿ ಚಾಲುಕ್ಯರ ನೆಲೆಬೀಡು ಅಂತ ಕರೀತಾರೆ. 101 ದೇವಸ್ಥಾನಗಳು, 101 ಕಲ್ಯಾಣಿಗಳು. ನಮಗೆ ಲಕ್ಕುಂಡಿಗೆ ಹೋದರೆ ಇತಿಹಾಸ ನಮಗೆ ಹಾಗೆ ತಲೆಗೆ ಬರ್ತಾ ಇರುತ್ತೆ. ರಾಷ್ಟ್ರಕೂಟರು ಆಳಿದ್ದಾರೆ, ಚಾಲುಕ್ಯರು ಆಳಿದ್ದಾರೆ, ಜೊತೆಗೆ ವಿಜಯನಗರದ ಅರಸರು ಕೂಡ ಇಲ್ಲಿ ಆಳಿದಂತಹ ಕುರುಹುಗಳಿದ್ದಾವೆ. ನೋಡಿ, ನಿನ್ನೆ ಸಿಕ್ಕಂತಹ ಒಂದು ಪುರಾತನ